ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ಟ್ರೀಟ್ ಸ್ವಾಗರ್ ಮಾತಾಡ್ತಾ ಇರೋದು. ಸೊ ಇವತ್ತು ಹೋಳಿ ಹಬ್ಬ. ಹೋಳಿ ಹಬ್ಬ ಅಂದರೆ ಏನು ಗೊತ್ತಾ ನಿಮಗೆ? ಹೋಳಿ ಹಬ್ಬ ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಾ? ಹೋಳಿ ಹಬ್ಬ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಜನ ಒಂದೇ ಕಡೆ ಕೂಡಿ ಆಚರಿಸೋದು ಎಲ್ಲಿ ಗೊತ್ತಾ? ಅದಕ್ಕೆ ಹೇಳಬೇಕು ಅಂತ ಬಂದಿದ್ದೀನಿ ವಿಷಯನ. ಸೊ ಹೋಳಿ ಹಬ್ಬ ಏನಕ್ಕೆ ಆಚರಿಸ್ತಾರೆ ಅಂತ ಹೇಳ್ಬಿಡ್ತೀನಿ. ನಿಮಗೆ ಒಂದು ಚೆನ್ನಾಗಿರೋ ಕಥೆ ಇದೆ, ನಾನು ಹೇಳ್ತೀನಿ ಕೇಳಿ. ಇವಾಗ ದಾಕ್ಷಾಯಿಣಿ ದೇವಿ ಅಂದರೆ ಸತಿಯನ್ನು ಕಳೆದುಕೊಂಡಂತಹ ಶಿವನು ವೈರಾಗ್ಯ ತಾಳಿ ಗಂಭೀರ ತಪಸ್ಸಿನಲ್ಲಿ ಲೀನಾಗ್ತಾರೆ. ಸೊ ಶಿವನ ಮನಸ್ಸಿನಲ್ಲಿ ಪ್ರೇಮದ ಭಾವನೆಯನ್ನು ಮೂಡಿಸಲು ಇಂದ್ರದೇವರು ಕಾಮದೇವನನ್ನು ಕಳಿಸ್ತಾರೆ. ಸೊ ಆವಾಗ ಕಾಮದೇವರು ಬಂದು ಶಿವನ ತಪಸ್ಸಿಗೆ ಅಡ್ಡಿಪಡಿಸ್ತಾರೆ. ಸೊ ಶಿವಗೆ ಕೋಪ ಬಂದು ತನ್ನ ಮೂರನೇ ಕಣ್ಣನ್ನು ತೆಗೆದು ಮತ್ತು ಕಾಮದೇವನನ್ನು ಈ ಒಂದು ಘಟನೆ ಸ್ಮರಣಾರ್ಥ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮದೇವನನ್ನು ದಾನ ಮಾಡ್ತಾರೆ. ಸೊ ಅದು ನಮ್ಮ ಒಳಗಿನ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಎಲ್ಲ ದುರ್ಗುಣಗಳನ್ನು ಒಂದು ದಾನಿ ಮಾಡುತ್ತೆ ಅಂತ ಒಂದು ನಂಬಿಕೆ. ಸೊ ಹೋಳಿ ಹಬ್ಬ ಅಂತಂದರೆ ಫಸ್ಟ್ ನೆನಪಾಗೋದೇ ನನಗೆ ಬಾಗಲಕೋಟು. ಉತ್ತರ ಕರ್ನಾಟಕದ ಬಾಗಲಕೋಟಲ್ಲಿ ಅತಿ ಹೆಚ್ಚು ಸಮುದಾಯದ ಜನ ಒಂದೇ ಕಡೆ ಕೂಡಿ ಹೋಲಿಯನ್ನು ಆಚರಿಸ್ತಾರೆ. ಇದರ ವಿಶೇಷತೆ ಏನಂತಂದರೆ, ಇದು ಪ್ರಾಚೀನ ಕಾಲದಿಂದಲೂ ಎಲ್ಲ ಜನ ಸೇರಿ ಆಚರಿಸ್ಕೊಂಡಂಥ ಹಬ್ಬ. ನಿಶಾನಿ ಹಲಗೆ, ತುರಾಯಿ ಹಲಗೆಯಿಂದ ಹಿಡಿದು ಬಣ್ಣ ಮತ್ತು ಲಾಸ್ಟಿಗೆ ಹೊಯ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಹೋಗೋ ತನಕನೂ ಬಣ್ಣ ಆಡ್ತೀವಿ ನಾವಲ್ಲಿ. ಬಾಗಲಕೋಟಲ್ಲಿ ಅಜ್ಜನಕೆರೆ ಓಣಿಯಿಂದ ಫಸ್ಟು ನಿಶಾನೆ ಎಲ್ಲ ಹಿಡ್ಕೊಂಡು ಕಿಲ್ಲಾ ಓಣಿಗೆ ಬರ್ತಾರೆ. ಕಿಲ್ಲಾ ಓಣಿ ಬಂದು ಅಲ್ಲಿರೋ ಜನಗಳಿಗೆ ಹೇಳ್ತಾರೆ, ನಾವು ಬಂದೀವಿ ಬರ್ರಿ ಅಂತ. ಸೊ ಅವರು ಸರಿ ನೀವು ಬಂದಿರೇ ಸರಿ ಆಯಿತು ಅಂತ ಒಂದು ಜನ ಎಲ್ಲ ಹಲ್ಗಿ ತೊಗೊಂಡು ನಿಶಾನೆ ತೊಗೊಂಡು ಹಾಗೆ ಹಲ್ಗಿ ಬಾರಿಸ್ಕೊಂಡು ಮುಂದೆ ನೆಕ್ಸ್ಟ್ ಚೌಡಿ ಕಟ್ಟಿ ಹೋಗ್ತಾರೆ. ಚೌಡಿ ಕಟ್ಟಿ ಹೋಗಿ ಅಲ್ಲಿ ಮತ್ತೆಲ್ಲ ಜನಕ್ಕೆ ಹೇಳಿ, ಸೊ ಹೀಗೆ ಒಂದು ಓಣಿಯಿಂದ ಒಂದು ಓಣಿ ಹೋಗಿ ಲಾಸ್ಟಿಗೆ ಮತ್ತೆ ಅಜ್ಜನಕೆರೆ ಓಣಿಗೆ ಬಂದು ಒಂದು 5 ರೌಂಡ್ ಹಾಕಿ ಆಮೇಲೆ ಕಾಮದಹನ ಮಾಡ್ತಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಫಸ್ಟ್ ಕಾಮದಹನ ಆಗೋದು ಕಿಲ್ಲಾ ಓಣಿಯಲ್ಲಿ ಕಾಮದಹನ ಆದ ನಂತರ ಅಲ್ಲಿ ಏನು ಕೆಂಡ ಉಳಿದಿರುತ್ತಲ್ಲ, ಆ ಕೆಂಡ ತೊಗೊಂಡು ಬೇರೆ ಎಲ್ಲೆಲ್ಲಿ ಯಾವುದಾದ್ರು ಓಣಿದಾಗ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಅದನ್ನು ದಹನ ಮಾಡ್ತಾರೆ. ಸೊ ಇವಾಗ ಒಂದಿಷ್ಟು ಹಲಗೆ ಕಾರ್ಯಕ್ರಮಗಳನ್ನ ತೋರಿಸ್ಕೊಂಬರ್ತೀನಿ ನಿಮಗೆ. ಬರ್ರಿ ಒಂದ್ಸಲ ನೋಡ್ರಿ, ಮಸ್ತ್ ಇರ್ತದೆ.
ಬರ್ರಿ ನಿಮಗೊಂದು ಬಣ್ಣದ ವಿಜುವಲ್ಸ್ ತೋರಿಸ್ತೀನಿ ಬಾಗಲಕೋಟದ ಹೆಂಗಿರ್ತದೆ ಅಂತೇಳಿ. रंग बरसे बिके चुनर वाली रंग बरसे रंग बरसे बिके चुनर वाली रंग बरसे. ಮತ್ತು ಯಾರ್ಯಾರಿಗೆ ಬಣ್ಣದ ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತೈತಲ್ಲ, ಪ್ರತಿಯೊಬ್ಬರು ನನ್ನ ಕಮೆಂಟ್ ಬಾಕ್ಸ್ದಾಗ ಒಂದು ಇನ್ಫಾರ್ಮೇಷನ್ ಕೊಡ್ರಿ, ಸ್ವಲ್ಪ ಎಲ್ಲರೂ ತಿಳ್ಕೊಳ್ಳಿ ಅದನ್ನು.